ಆನ್ಫ್ಯಾಸಿವ್ ಕಂಪನಿಯಲ್ಲಿ ಏನ್ ನಡೀತಾ ಇದೆ? ಒಂದೇ ವಾರದಲ್ಲಿ ಇಷ್ಟೆಲ್ಲ ಬದಲಾವಣೆಗಳು ಆಗಿದ್ದರೂ ಸಹ ಸಡನ್ ಆಗಿ ಇಂತಹ ಸುದ್ದಿ ಏಕೆ ಹೊರಬಂತು? ಕಂಪನಿಯ ಸಿಇಒ ಅವರ ಈ ನಿರ್ಧಾರ ಸರಿಯಾಗಿದೆಯಾ? ಈ ನಿರ್ಧಾರದಿಂದ ಕಂಪನಿಯ ಮೇಲೆ ಮತ್ತು ಬೆಳವಣಿಗೆಯ ಮೇಲೆ ಹೊಡೆತ ಬೀಳುತ್ತಾ? ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಿಮ್ಗೆಲ್ಲ ಆನ್ಫ್ಯಾಸಿವ್ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ. ಒಂದೇ ವಾರದಲ್ಲಿ ಹಲವಾರು ಅಪ್ಡೇಟ್ಸ್. ಇದರ ಮಧ್ಯೆ ಒಂದು ಆಘಾತಕಾರಿ ವಿಷಯವನ್ನ ಆಶ್ ಅವರು OS ಅಪ್ಡೇಟ್ಸ್ ನಲ್ಲಿ ಖುದ್ದಾಗಿ ಈ ರೀತಿಯಾಗಿ ತಮ್ಮ ನೋವನ್ನ ಹಂಚಿಕೊಂಡಿದ್ದು ಯಾಕೆ? ಎಷ್ಟಕ್ಕೂ ಆ ಅಪ್ಡೇಟ್ಸ್ ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಆಶ್ ಮುಫಾರೆ ಅವರಿಂದ ವೈಯಕ್ತಿಕ ಸಂದೇಶ. ಇಲ್ಲಿಯವರೆಗೆ ನಾನು ಈ ಹೇಳಿಕೆ ನೀಡುವುದರಿಂದ ಹಿಂದೆ ಸರಿದಿದ್ದೆ. ಕೆಲವು ವ್ಯಕ್ತಿಗಳು ಮುಂದೆ ಬಂದು ಸತ್ಯವನ್ನ ತಮ್ಮದಾಗಿಸಿಕೊಳ್ಳುತ್ತಾರೆ ಎಂದು ನಾನು ಆಶಿಸಿದ್ದೆ. ಏನು ತಪ್ಪಿಲ್ಲ ಎಂಬಂತೆ ಮುಂದುವರಿಯುವ ಬದಲು, ಆದರೆ ಸಾಕಷ್ಟು ಚಿಂತನೆಯ ನಂತರ ಮತ್ತು ಸತ್ಯ, ಧ್ಯೇಯ ಮತ್ತು ನಮ್ಮೊಂದಿಗೆ ನಿಂತಿರುವ ನಿಮ್ಮೆಲ್ಲರ ಗೌರವದಿಂದ ನಾನು ಇನ್ನು ಮುಂದೆ ಮೌನವಾಗಿರಲು ಸಾಧ್ಯವಿಲ್ಲ. ಸೊ ಇದನ್ನ ಹಗುರವಾಗಿ ಹಂಚಿಕೊಳ್ಳಲಾಗುವುದಿಲ್ಲ, ಅದು ಇರಲೇಬೇಕು ಎಂಬ ಕಾರಣಕ್ಕೆ ಇದನ್ನ ಹಂಚಿಕೊಳ್ತಾ ಇದ್ದೀನಿ. ಸೊ ಎಚ್ಚರಿಕೆಯನ್ನ ನೀಡಬೇಕು, ಅದು ಭಯದಿಂದ ಅಲ್ಲ, ಆದರೆ ಕರ್ತವ್ಯದಿಂದ. ಇದನ್ನ ವಿಭಜಿಸಲು ಅಲ್ಲ, ಆದರೆ ಇದನ್ನ ರಕ್ಷಿಸಲು. ಮಾರ್ಟಿ ಡಿಗಾರ್ಮೊ ಮತ್ತು ರಾಬಿನ್ ನೊಬೆಲ್ ಸೇರಿದಂತೆ ಕೆಲವು ವ್ಯಕ್ತಿಗಳು ಇದ್ದಾರೆ. ಅವರು ತಮ್ಮನ್ನು ತಾವು ಯಾರೆಂದು ತೋರಿಕೊಳ್ಳುವುದಿಲ್ಲ. ಅವರೊಂದಿಗೆ ನನ್ನ ಸ್ವಂತ ವೈಯಕ್ತಿಕ ಸಂವಹನಗಳಿಂದಾಗಿ ನಾನು ಇನ್ನು ಮುಂದೆ ಅವರಲ್ಲಿ ಯಾರನ್ನೂ ನಂಬುವುದಿಲ್ಲ ಅಥವಾ ಬೆಂಬಲಿಸುವುದಿಲ್ಲ. ಸೊ ನಾನು ನಿರ್ದಿಷ್ಟ ವಿವರಗಳಿಗೆ ಹೋಗುವುದಿಲ್ಲ ಅಥವಾ ನಕಾರಾತ್ಮಕತೆಯಲ್ಲಿ ವಾಸಿಸುವುದಿಲ್ಲ. ಆದರೆ ಎಲ್ಲವೂ ಸರಿಯಾಗಿಲ್ಲದಿದ್ದರೂ ಸಹ ನಾನು ನಟಿಸುವುದಿಲ್ಲ. ಈ ಸಂದೇಶವು ಮರಳಿನಲ್ಲಿ ಒಂದು ಗೆರೆಯಂತೆ ಸೊ ಕಾರ್ಯನಿರ್ವಹಿಸುತ್ತದೆ. ಸತ್ಯದಲ್ಲಿ ನಡೆಯುವವರೊಂದಿಗೆ ನಾನು ಇನ್ನು ಮುಂದೆ ಮುಂದುವರಿಯುತ್ತೇನೆ. ತಮಗಿಂತ ಶ್ರೇಷ್ಠವಾದುದಕ್ಕಾಗಿ ನಿಲ್ಲುವವರು ಮತ್ತು ಸಮಗ್ರತೆಯ ಅಡಿಪಾಯದ ಮೇಲೆ ಭವಿಷ್ಯವನ್ನ ನಿರ್ಮಿಸಲು ಯಾರು ಸಿದ್ಧರಿದ್ದಾರೆ, ದಯವಿಟ್ಟು ಇದನ್ನ ನಿಮ್ಮ ಎಚ್ಚರಿಕೆಯ ಸಂಕೇತವೆಂದು ಪರಿಗಣಿಸಿ ಮತ್ತು ಸ್ಪಷ್ಟತೆಗೆ ನಿಮ್ಮ ಕರೆ. ಸೊ ಜಾಗರೂಕರಾಗಿರಿ, ಹೊಂದಾಣಿಕೆಯಿಂದಿರಿ ಮತ್ತು ಯಾವಾಗಲೂ ಸ್ಟೇ ಟ್ಯೂನ್ ಆಗಿರಿ ಅಂತ ಜುಲೈ 25ರ ಮುಂಜಾನೆ ವೇಳೆ 4:41 ಸಮಯದಲ್ಲಿ OS ನಲ್ಲಿ ಹಂಚಿಕೊಂಡಿದ್ದಾರೆ. ಇಷ್ಟಕ್ಕೂ ಈ ರೀತಿಯಾಗಿ ಹೇಳಲು ಕಾರಣಗಳೇನಿದೆ, ಇವರ ಮಧ್ಯೆ ಬಿರುಕು ಮೂಡಿದ್ದಾದ್ರೂ ಯಾಕೆ ಎಂಬುದು ಸ್ಪಷ್ಟವಾಗಿ ತಿಳಿದಿಲ್ಲ. ಆದರೆ ಎಚ್ಚರಿಕೆ ನೀಡಿದ್ದೇನೆ, ಅದು ಭಯದಿಂದ ಅಲ್ಲ, ಕರ್ತವ್ಯದಿಂದ. ಅವರನ್ನ ವಿಭಜಿಸಲು ಅಲ್ಲ, ರಕ್ಷಿಸಲು ಅಂತ ಹೇಳಿದ್ದಾರೆ. ಮಾರ್ಟಿ ಡಿಗಾರ್ಮೊ ಮತ್ತು ರಾಬಿನ್ ನೊಬೆಲ್ ಇವರಿಬ್ಬರ ಸಂದರ್ಶನಗಳನ್ನ ಗಮನಿಸಿದ ಮೇಲೆ ಮಾರ್ಟಿ ಅವರು ಕಂಪನಿಯ ಪರವಾಗಿ ಮಾತನಾಡಿದ ಹಲವಾರು ವಿಷಯಗಳಿವೆ. ಆದರೆ ಆಶ್ ಅವರನ್ನ ನಾನು ಇನ್ನು ಮುಂದೆ ಯಾರನ್ನು ನಂಬುವುದಿಲ್ಲ ಅಥವಾ ಬೆಂಬಲ ಕೂಡ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ನಾನು ಗಮನಿಸಿದ ಕೆಲವು ವಿಷಯಗಳ ಪೈಕಿ ಮಾರ್ಟಿರವರ ಈ ಪೋಸ್ಟ್ ಗಮನಿಸಿದ ಮೇಲೆ ಜುಲೈ 24 ವರ್ಲ್ಡ್ ವೈಡ್ ಓಪನ್ ಆಗುತ್ತೆ ಅಂತ ಸಂದೇಶವನ್ನ ರವಾನಿಸಿದ್ದಾರೆ. ಇದೇ ಅವರಿಗೆ ಮುಳ್ಳಾಯ್ತಾ ಎಂಬುದು ನನ್ನ ಅಭಿಪ್ರಾಯ. ಕಾರಣ ಇಷ್ಟೇ, ಸುಖಾಸುಮ್ಮನೆ ವಿಷಯಗಳನ್ನ ಸ್ಪ್ರೆಡ್ ಮಾಡುವುದು ಕೂಡ ಅಪರಾಧವಾಗಿದೆ. ಸೊ ಹಾಗಾಗಿ ನನ್ನ ಅಭಿಪ್ರಾಯ ಇದಾಗಿದೆ. ಏನು ಇವರಿಬ್ಬರ ಬಿರುಕಿನಿಂದಾಗಿ ಕಂಪನಿ ಬೆಳವಣಿಗೆಯ ಮೇಲೆ ಭಾರಿ ಹೊಡೆತ ಬರುತ್ತಾ ಎಂಬುದು ಕೆಲವರ ಪ್ರಶ್ನೆಯಾಗಿತ್ತು. ಇದಕ್ಕೆ ಪ್ರತ್ಯುತ್ತರವಾಗಿ ಕ್ರಿಸ್ ಜಾನ್ಸನ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಸೊ ಸ್ಥಾಪಕರೇ ಗಮನಿಸಿ, ಯಾರೂ ಚಿಂತಿಸಬೇಡಿ, ನಾವು ಮುನ್ನಡೆಯುವುದನ್ನ ಎಂದಿಗೂ ಬಿಡಲಿಲ್ಲ. ಆ ಸಂದೇಶದ ಬಗ್ಗೆ ಅನೇಕರು ನನ್ನನ್ನ ಪ್ರಶ್ನೆಯನ್ನ ಮಾಡಿದ್ದಾರೆ ಅಥವಾ ಕೇಳಿದ್ದಾರೆ. ಆದ್ರೆ ಆಶ್ ಅನೇಕರ ಬಾಧಿತರಾದ ಆ ವಿಷಯಗಳಿಂದ ನಮ್ಮೆಲ್ಲರನ್ನ ರಕ್ಷಿಸುತ್ತಿದ್ದರು. ಸೊ ಅವರ ನಿರ್ಧಾರದೊಂದಿಗೆ ನಾನು ಪೂರ್ಣವಾಗಿ ನಿಂತಿದ್ದೇನೆ ಎಂದ ಕ್ರಿಸ್ ಜಾನ್ಸನ್ಸ್ ಅವರು ಕೂಡ ಈ ಒಂದು ಪೋಸ್ಟ್ ಮೂಲಕ ಹಂಚಿಕೊಂಡಿದ್ದಾರೆ. ಅವರು ಹೇಳೋ ಪ್ರಕಾರ ಕಂಪನಿಯ ಮೇಲೆ ಯಾವುದೇ ಹಾನಿಯಾಗದು, ಅವರ ನಿರ್ಧಾರಗಳು ಸರಿಯಾಗಿ ಇರುತ್ತದೆ. ಇಷ್ಟು ದಿನ ದೊಡ್ಡ ಕಂಪನಿಯಲ್ಲಿ ಇಂತಹ ಮೋಸಗಳು ಇದ್ದೇ ಇರುತ್ತದೆ. ಸೊ ಹಾಗಾಗಿಯೇ ಸ್ಪಷ್ಟತೆಯಿಂದ ಬಿರುಕು ಮೂಡಿದ ಮಾತುಗಳನ್ನ ಹೇಳುವುದರಿಂದ ಯಾವುದೇ ಹಾನಿಯಾಗದು ಅಂತ ಕೂಡ ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ಯಾರನ್ನ ನಂಬುವುದು, ಯಾರನ್ನ ಕೇಳುವುದು ಎಂಬುದು ಸದ್ಯದ ಫೌಂಡರ್ಸ್ ಗಳ ಪರಿಸ್ಥಿತಿಯಾಗಿದ್ದು, ನಿಮ್ಮೆಲ್ಲರ ಗಮನ ನ್ಯೂಸ್ ಮೇಲೆ ಅಷ್ಟೇ ಇರಲಿ ಎಂಬುದು ನನ್ನ ಆಶಯ. ಸೊ ಇದಿಷ್ಟು ಈವರೆಗಿನ ಸುದ್ದಿ ಆಗಿತ್ತು. ಮುಂದಿನ ಸುದ್ದಿಯ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿದ ಎಲ್ಲರಿಗೂ ವಿಭಿನ್ನರಾಗ ಚಾನೆಲ್ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಆನ್ಫ್ಯಾಸಿವ್ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಬೇಕಾದವರು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.